ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋದಲ್ಲಿ 4ನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಘಟಕ 2 ಎಲ್ಲ ವಿಷಯಗಳ 2ನೇ ಪಾಠಕ್ಕೆ ಸಂಬಂಧಿಸಿದಂತೆ LBಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾರು ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. 4ನೇ ತರಗತಿಗೆ 25 ಅಂಕಗಳು ಕೂಡ ಪಾಠಕ್ಕೆ ಸಂಬಂಧಿಸಿದ್ದೇ ಆಗಿರುತ್ತೆ. ಇಲ್ಲಿ ನಾನು ಘಟಕ 2 ಬುದ್ಧಿವಂತ ರಾಮಕೃಷ್ಣ ಅಧ್ಯಾಯನ ತೆಗೆದುಕೊಂಡು ಇದರಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿಕೊಂಡಿದ್ದೇನೆ. ಮೊದಲನೇ ಮೇನು ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 6 ಪ್ರಶ್ನೆಗಳು 1 ಅಂಕದ್ದು. ಇದರ ಮಾದರಿ ಉತ್ತರಗಳನ್ನು ಕೂಡ ಬರೆದಿದ್ದೀನಿ. ಎರಡನೇ ಮೇನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. 2 ಪ್ರಶ್ನೆ 1 ಅಂಕದ್ದು. ಮೂರನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. 6 ಪ್ರಶ್ನೆಗಳು 2 ಅಂಕದ್ದು. ಲಾಸ್ಟ್ ಮೇನು 4-5 ವಾಕ್ಯಗಳಲ್ಲಿ ಉತ್ತರಿಸಿ. 1 ಪ್ರಶ್ನೆ 5 ಅಂಕಕ್ಕೆ. ಈ ರೀತಿಯಾಗಿ ಕನ್ನಡದ ಒಂದು 2ನೇ ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನು ರಚನೆ ಮಾಡಿಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳು ಈ ರೀತಿಯಾಗಿದೆ. ನಾಲ್ಕನೇ ತರಗತಿ ಇಂಗ್ಲೀಷು 2ನೇ ಯೂನಿಟ್ಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ 25 ಅಂಕಕ್ಕೆ. ಮೊದಲನೇ ಮೇನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 5 ಪ್ರಶ್ನೆ 1 ಅಂಕದ್ದು. ಇದಕ್ಕೂ ಸಹಿತ ಮಾದರಿ ಉತ್ತರಗಳನ್ನು ಬರೆದುಕೊಂಡಿದ್ದೀನಿ. ಎರಡನೇ ಮೇನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ 3 ಪ್ರಶ್ನೆ 1 ಅಂಕದ್ದು. ಮೂರನೇ ಮೇನು ಪಿಕ್ ಔಟ್ ದಿ ಆಡ್ ಒನ್ 3 ಪ್ರಶ್ನೆ 1 ಅಂಕದ್ದು. ನಾಲ್ಕನೇ ಮೇನು ಮ್ಯಾಚ್ ದ ಫಾಲೋವಿಂಗ್ 6 ಪ್ರಶ್ನೆಗಳು 1 ಅಂಕದ್ದು. ಇದು ಪ್ರಿಂಟ್ ಮಿಸ್ಟೇಕ್ ಇದೆ DSCRT ಪ್ರಶ್ನೆ ಕೋಟಿಯಲ್ಲಿ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಐದನೇ ಮೇನು ಗಿವ್ 1 ವರ್ಡ್ ಫಾರ್ ದಿ ಫಾಲೋವಿಂಗ್ 2 ಪ್ರಶ್ನೆಗಳು. ಆರನೇ ಮೇನು ಆನ್ಸರ್ ಇನ್ 1 ವರ್ಡ್ ಆರ್ ಇನ್ ಅ ಸೆಂಟೆನ್ಸ್. ಇದು 2 ಮಾರ್ಕ್ಸ್ದು 3 ಪ್ರಶ್ನೆಗಳು. ಇದಕ್ಕೆ ಸಂಬಂಧಿಸಿದಂತಹ ಮಾಡೆಲ್ ಆನ್ಸರ್ಸ್ ಈ ರೀತಿಯಾಗಿದೆ. ನಾಲ್ಕನೇ ತರಗತಿ ಗಣಿತದ್ದು ಅಧ್ಯಾಯ 2 ಸಂಖ್ಯೆಗಳು ಅಂತ ಇದೆ. ಅದರಲ್ಲಿ ಮೊದಲನೇ ಮೇನು ಸೂಕ್ತ ಉತ್ತರ ಆರಿಸಿ ಬರೆಯಿರಿ. 6 ಪ್ರಶ್ನೆಗಳು 1 ಅಂಕದ್ದು. ಎರಡನೇ ಮೇನು ಬಿಟ್ಟ ಸ್ಥಳ ತುಂಬಿರಿ 6 ಪ್ರಶ್ನೆ. ಮೂರನೇ ಮೇನು ಕೆಳಗಿನ ಪ್ರಶ್ನೆಗಳ ಉತ್ತರಿಸಿ 5 ಪ್ರಶ್ನೆಗಳು. ನಾಲ್ಕನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 ಪ್ರಶ್ನೆ 2 ಅಂಕದ್ದು.
ಗಣಿತಕ್ಕೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳು ಈ ರೀತಿಯಾಗಿದೆ. ನಾಲ್ಕನೇ ತರಗತಿದು ಪರಿಸರ ಅಧ್ಯಯನದ 2ನೇ ಪಾಠ ಸವಿಜೇನು. ಇದಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಾಗಿ ರಚಿಸ್ಕೋಬಹುದು ನೋಡೋಣ. ಮೊದಲನೇ ಮೇನು ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 5 ಪ್ರಶ್ನೆಗಳು. ಎರಡನೇ ಮೇನು ಬಿಟ್ಟ ಸ್ಥಳ ತುಂಬಿರಿ. 5 ಪ್ರಶ್ನೆಗಳು. ಮೇನು ಸರಿ ಅಥವಾ ತಪ್ಪು ತಿಳಿಸಿ. 2 ಪ್ರಶ್ನೆಗಳು. 4ನೇ ಮೇನು ಹೊಂದಿಸಿ ಬರೆಯಿರಿ. 6 ಪ್ರಶ್ನೆಗಳು. ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ ಒಂದು ಸರ್ತಿ. ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆಗಳು. 6ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆ 2 ಅಂಕದ್ದು. ಇದಕ್ಕೆ ಸಂಬಂಧಿಸಿದಂಥ ಮಾದರಿ ಉತ್ತರಗಳು ಈ ರೀತಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.